ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಗಳೂರಿನ ಸಿಟಿ ಸೆಂಟರ್ನಲ್ಲಿರುವ ಕೆಎಫ್ಸಿಯಲ್ಲಿ ಕೊಳೆತ ಕೋಳಿ ಮಾಂಸ ಪತ್ತೆಯಾಗದೆ ಆನ್ಲೈನ್ ಮೂಲಕ ಆರ್ಡರ್ ಮಾಡಿದಂಥ ಚಿಕನ್ ಹಾಳಾಗಿದ್ದು ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಗ್ರಾಹಕರ ದೂರಿನ ಮೇರೆಗೆ ಮಂಗಳೂರಿನ ಕೆಎಸ್ರಾವ್ ರಸ್ತೆಯಲ್ಲಿರುವಂಥ ಕೆಎಫ್ಸಿ ಮಳಿಗೆಯ ಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಆಹಾರ ಸುರಕ್ಷತಾ ಅಂಕಿತಾಧಿಕಾರಿ ಡಾಕ್ಟರ್ ಪ್ರವೀಣ್ ಕುಮಾರ್ ಸಿಎಚ್ ಈ ರೀತಿಯಾಗಿ ತಿಳಿಸಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ ಮಳಿಗೆಯ ಅಡುಗೆ ಕೋಣೆ, ಕೋಲ್ಡ್ ಸ್ಟೋರೇಜ್, ಡೀಪ್ ಫ್ರೀಜರ್ ಹಾಕಿ ಚಿಕನ್ ಬೇಯಿಸೋದಕ್ಕೆ ಬಳಸುವಂತ ಎಣ್ಣೆಯ ಗುಣಮಟ್ಟವನ್ನ ಅಧಿಕಾರಿಗಳ ತಂಡ ಕೂಲಂಕುಷವಾಗಿ ತಪಾಸಣೆಯನ್ನ ನಡೆಸಿದೆ ಅನ್ನುವಂತ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 15ರಂದು ಗ್ರಾಹಕರೊಬ್ಬರು ಕೆಎಸ್ರಾವ್ ರಸ್ತೆಯ ಕೆಎಫ್ಸಿ ಔಟ್ಲೆಟ್ನಿಂದ ಆನ್ಲೈನ್ ಮೂಲಕ ಪೆರಿ ಪೆರಿ ಚಿಕನ್ ತರಿಸಿಕೊಂಡಿರ್ತಾರೆ. ಆದರೆ ಆ ಚಿಕನ್ ಸಂಪೂರ್ಣವಾಗಿ ಹಾಳಾಗಿದ್ದು ದುರ್ವಾಸನೆ ಬೀರ್ತಾ ಇದ್ದಂತ ಕಾರಣ ಸೇವಿಸೋದಕ್ಕೆ ಸಾಧ್ಯವಾಗದೆ ವಾಂತಿ ಬರುವಂತಾಗಿತ್ತು. ಈ ಬಗ್ಗೆ ಸಾರ್ವಜನಿಕರು ಆಹಾರ ಸುರಕ್ಷತಾ ಇಲಾಖೆಗೆ ತುರ್ತು ಕಂಪ್ಲೇಂಟ್ ಕೊಡ್ತಾರೆ, ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯಿಸುತ್ತಾರೆ. ಈ ರೀತಿಯಾಗಿ ಆಹಾರ ಸುರಕ್ಷತಾ ಅಂಕಿತಾಧಿಕಾರಿ ಸ್ವತಃ ತಿಳಿಸಿದ್ದಾರೆ. ತಪಾಸಣೆಯ ವೇಳೆ ಮೇಲ್ನೋಟಕ್ಕೆ ಚಿಕನ್ ಹಾಳಾಗಿರೋದು ಹಾಗೆ ದುರ್ವಾಸನೆ ಬರ್ತಾ ಇರೋದು ಕೂಡ ಕಂಡು ಬಂದಿದೆ. ಸ್ಥಳದಿಂದ ಫ್ರೋಜನ್ ಲೆಗ್ ಪೀಸ್ ಚಿಕನ್ ಮಾದರಿ, ತಾಪಮಾನ ಸಮತೋಲನಗೊಳಿಸಿದಂತ ಚಿಕನ್, ಮಸಾಲೆ ಬೆರೆಸಿದ ಚಿಕನ್ ಸೇರಿದಂತೆ 3 ಬಗೆಯ ಚಿಕನ್ ಸ್ಯಾಂಪಲ್ಗಳು ಹಾಗೆ ಚಿಕನ್ ಕರಿಯೋದಕ್ಕೆ ಅಂದ್ರೆ ಚಿಕನ್ ಫ್ರೈ ಮಾಡೋದಕ್ಕೆ ಬಳಸ್ತಾ ಇದ್ದ ಎಣ್ಣೆಯ ಮಾದರಿಗಳನ್ನು ಕೂಡ ಸಂಗ್ರಹಿಸಲಾಗಿದೆ. I received a complaint from the customer, from the public, saying that she got KFC chicken peri peri from Kesra Road branch KFC. So she bought it through online and they complained that it's foul smelling, rotten and unable to eat. And they feel like vomiting. They felt like vomiting and they complained to the food safety department, saying that take the action. So we visited the KFC unit that is in KS Road. So we visited the kitchen where they prepare the chicken. We have visited the storage head of chicken, meat products.